ಆತ್ಮೀಯ ಸ್ಪರ್ಧಾ ಮಿತ್ರರೇ, SBIನಿಂದ ಪ್ರೊಬೇಷನರಿ ಆಫೀಸರ್ಸ್ ರಿಕ್ರೂಟ್ಮೆಂಟನ್ನು ಮಾಡ್ಕೋತಾ ಇದ್ದಾರೆ 2020ರಲ್ಲಿ. ಇಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 2000 ಇರುತ್ತೆ. 2000 ವೇಕೆನ್ಸೀಸ್. ಲಾಸ್ಟ್ ಡೇಟು ಅಪ್ಲೈ ಮಾಡಲಿಕ್ಕೆ ಮತ್ತು ಫೀ ಪೇಮೆಂಟ್ ಮಾಡಲಿಕ್ಕೆ 4/12/2020 ಕೊನೆಯ ದಿನವಾಗಿರುತ್ತದೆ. ಅಷ್ಟರೊಳಗಡೆ ಅದರ ಫೀ ಪೇಮೆಂಟ್ ಮತ್ತು ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕು. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನ್. ಯಾವುದೇ ವಿಶ್ವವಿದ್ಯಾಲಯದಿಂದ ಒಂದು ಪದವಿಯಾಗಿದ್ದರೂ ಕೂಡ ನಡೀತದೆ. ಏಜ್ ಲಿಮಿಟು 21 ವರ್ಷದಿಂದ 30 ವರ್ಷದವರೆಗೂ ಏಜ್ ಲಿಮಿಟ್ ಇರ್ತದೆ. ಮತ್ತು ಹಾಗೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಫೇಸ್ 1, ಫೇಸ್ 2, ಫೇಸ್ 3 ಅಂತ 3 ಫೇಸಲ್ಲಿ ಎಕ್ಸಾಮಿನೇಷನನ್ನು ನಡೆಸ್ತಾರೆ. ಫೇಸ್ 1ನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಬರುತ್ತೆ. ಅದರಲ್ಲಿ ಮತ್ತೆ 3 ಸೆಕ್ಷನ್ಸು: ಇಂಗ್ಲೀಷು, ಆಪ್ಟಿಟ್ಯೂಡು ಆ್ಯಂಡ್ ರೀಸನಿಂಗ್ ಎಬಿಲಿಟಿ. ಆ 3 ಸೆಕ್ಷನಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇಲ್ಲಿ ನಾನು ತೋರಿಸಿದ್ದೀನಿ. ನಂಬರ್ ಆಫ್ ಕ್ವಶನ್ಸು 30 ಮತ್ತು 35 ಮಾರ್ಕ್ಸು 20 ನಿಮಿಷ, ಅದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಆಪ್ಟಿಟ್ಯೂಡ್ ಸೆಕ್ಷನಲ್ಲಿ 35 ನಂಬರ್ ಆಫ್ ಕ್ವಶನ್ಸ್ 35, ಮಾರ್ಕ್ಸ್ 35, 20 ನಿಮಿಷ ಟೈಮ್ ಇರುತ್ತೆ. ರೀಸನಿಂಗ್ ಎಬಿಲಿಟಿನಲ್ಲಿ 35 ಕ್ವಶನ್ನು, 35 ಮಾರ್ಕ್ಸು, 20 ನಿಮಿಷ. ಇವೆಲ್ಲ ಇಂಡಿವಿಜುವಲ್ ಆಗಿ 20 ಮಿನಿಟ್ಸ್ ಇರುತ್ತದೆ. 3 ಸೇರಿಬಿಟ್ಟು 1 ಅವರ್ ಕೊಡಲ್ಲ ಇಲ್ಲಿ, ಅಂದರೆ 20 ಆ ಥರ ಮಿನಿಟ್ಸಲ್ಲಿ ಆ ಸೆಕ್ಷನ್ ಕ್ಲೋಸ್ ಆಗಿಬಿಡುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಫಸ್ಟ್ ತೊಗೊಂಡಿದ್ದೀರಿ ಅಂತಂದರೆ 20 ನಿಮಿಷದಲ್ಲಿ ಅದು ಕಂಪ್ಲೀಟ್ ಆಗದೇ ಇದ್ದರೂ ಕೂಡ ಅದು ಕ್ಲೋಸ್ ಆಗುತ್ತೆ. ಮತ್ತೆ ಅದನ್ನು ಅಟೆಂಡ್ ಮಾಡಲಿಕ್ಕೆ ಚಾನ್ಸ್ ಇರಲ್ಲ. ಹೀಗೆ ನಂಬರ್ ಆಫ್ ಕ್ವಶನ್ಸು 100 ಮಾರ್ಕ್ಸು, 100 ಕ್ವಶನ್ಸು, 1 ಅವರ್ ಅಂದರೆ 60 ಮಿನಿಟ್ಸ್. ಫೇಸ್ 2 ಬಂದಾಗ, ಫೇಸ್ 2ನಲ್ಲಿ ಮೇನ್ ಎಕ್ಸಾಮಿನೇಷನ್ ಒಟ್ಟು 250 ಮಾರ್ಕ್ಸಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. 50 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೈಪ್ ಅಂತಂದರೆ ರಿಟರ್ನ್ ಎಕ್ಸಾಮ್, ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ಸೆ, ಇಂಗ್ಲೀಷ್ ಲ್ಯಾಂಗ್ವೇಜ್ದು. ಇದರಲ್ಲಿ ಫಸ್ಟ್ ಸೆಕ್ಷನಿಗೆ ಬಂದಾಗ 3 ತಾಸಿನ ಒಂದು ಎಕ್ಸಾಮ್ ಇರುತ್ತೆ, ಆನ್ಲೈನ್ ಎಕ್ಸಾಮ್. ಅದರಲ್ಲಿ ರೀಸನಿಂಗು, ಡೇಟಾ ಅನಾಲಿಸಿಸ್, ಜನರಲ್ ಆರ್ ಎಕನಾಮಿಕ್ಸ್ ಆರ್ ಬ್ಯಾಂಕಿಂಗ್ ಅವೇರ್ನೆಸ್ ಆರ್ ನೆಕ್ಸ್ಟು 4th ಸೆಕ್ಷನು ಇಂಗ್ಲೀಷ್ ಲ್ಯಾಂಗ್ವೇಜ್. ಕ್ವಶನ್ಸ್ ಯಾವ ರೀತಿ ಇರುತ್ತೆ ಮತ್ತು ಮಾರ್ಕ್ಸ್ ಹೇಗಿರುತ್ತೆ ಮತ್ತು ಡ್ಯೂರೇಷನ್ ಹೇಗಿರುತ್ತೆ ಅಂತಲೂ ಕೂಡ ಇಲ್ಲಿ ನಾನು ತೋರಿಸಿದ್ದೀನಿ. ರೀಸನಿಂಗ್ ಸೆಕ್ಷನಲ್ಲಿ, ರೀಸನಿಂಗು ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಸೆಕ್ಷನಲ್ಲಿ 45 ಕ್ವಶನ್ಸು, 60 ನಿಮಿಷ 60 ಮಾರ್ಕ್ಸು. ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ 35 ಕ್ವಶನ್ಸು, 60 ಮಾರ್ಕ್ಸು, 45 ನಿಮಿಷ. ಜನರಲ್ ಅವೇರ್ನೆಸ್ನಲ್ಲಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ನಲ್ಲಿ ನಂಬರ್ ಆಫ್ ಕ್ವಶನ್ಸ್ 40, ಮಾರ್ಕ್ಸು ಕೂಡ 40, ಡ್ಯೂರೇಷನು 35 ನಿಮಿಷ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 35 ಕ್ವಶನ್ಸು, 40 ಮಾರ್ಕ್ಸು, ಡ್ಯೂರೇಷನು 40 ನಿಮಿಷ. ಒಟ್ಟಾಗಿ 155 ಕ್ವಶನ್ನು, 200 ಮಾರ್ಕ್ಸು, 180 ನಿಮಿಷ ಅಂದರೆ 3 ಅವರ್ಸ್. ಫೇಸ್ 3ನಲ್ಲಿ ಗ್ರೂಪ್ ಡಿಸ್ಕಷನ್ನು ಮತ್ತು ಇಂಟರ್ವ್ಯೂ ಸೆಕ್ಷನ್ ಇರುತ್ತೆ. ಗ್ರೂಪ್ ಡಿಸ್ಕಷನು 20 ಮಾರ್ಕ್ಸು, ಇಂಟರ್ವ್ಯೂ ಸೆಕ್ಷನ್ಗೆ 30 ಮಾರ್ಕ್ಸ್ ಇರುತ್ತೆ. ಯಾರು ಪದವಿನ ಕಂಪ್ಲೀಟ್ ಆಗಿದೆ ಅವರು ಈ ಪ್ರೊಬೇಷನರಿ PO SBI POಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರಿ. ಬೇಗ ಅವರು ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡ್ಕೊರಿ.